ಆಲ್ ಅಗ್ರಿಮೆಂಟ್ಸ್ ಆರ್ ನಾಟ್ ಕಾಂಟ್ರಾಕ್ಟ್ ಬಟ್ ಆಲ್ ಕಾಂಟ್ರಾಕ್ಟ್ಸ್ ಆರ್ ಅಗ್ರಿಮೆಂಟ್. ಇನ್ ಕನ್ನಡ, ಎಲ್ಲ ಒಪ್ಪಂದಗಳು ಕರಾರು ಆಗುವುದಿಲ್ಲ, ಆದರೆ ಎಲ್ಲ ಕರಾರು ಒಪ್ಪಂದ ಆಗುತ್ತವೆ. ಸೊ ಈ ಒಂದು ಸ್ಟೇಟ್ಮೆಂಟ್ನಲ್ಲಿ ನಮಗೆ ಒಂದು ವಿಷಯವನ್ನು ಗಮನಕ್ಕೆ ಬರುತ್ತದೆ. ಅದು ಏನಂತಂದರೆ, ಒಪ್ಪಂದ ಮತ್ತು ಕರಾರು ಇವು ಎರಡೂ ಭಿನ್ನವಾಗಿವೆ ಅಂತ ಹೇಳಬಹುದು. ಅಂದರೆ ಅಗ್ರಿಮೆಂಟ್ ಅಂಡ್ ಕಾಂಟ್ರಾಕ್ಟ್ಸ್ ಆರ್ ಟೋಟಲಿ ಡಿಫರೆಂಟ್. ಸೊ ಅವು ಎರಡೂ ಒಂದೇ ಅಲ್ಲ. ಇದು ನಮ್ಮ ಗಮನದಲ್ಲಿ ಇಟ್ಕೋಬೇಕಾದ ವಿಷಯ. ಒಪ್ಪಂದ ಮತ್ತು ಕರಾರು ಇವೆರಡು ಭಿನ್ನವಾಗಿವೆ. ಸೊ ಅಗ್ರಿಮೆಂಟ್ ಅನ್ನು ನಾವು ಭಾರತೀಯ ಕರಾರ ಅಧಿನಿಯಮ 2 ಸ್ಪಷ್ಟವಾಗಿ ವ್ಯಾಖ್ಯೆಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ಕರಾರಿನ ವ್ಯಾಖ್ಯೆ ಭಾರತೀಯ ಕರಾರು ಅಧಿನಿಯಮ 2H ಕೂಡ ನೀಡಿದ್ದಾರೆ. ಸೊ ಸೆಕ್ಷನ್ 2H ಡೆಫಿನೇಷನ್ ನಾವು ನೋಡಿದಾಗ, an agreement which is enforceable by law is called as a contract. ಇಲ್ಲಿ ಕರಾರು ಎಂದರೆ ಕಲಂ 2H ವ್ಯಾಖ್ಯಾನ ನೀಡಿದ್ದಾರೆ. ಏನಂತಂದರೆ, ಯಾವ ಒಪ್ಪಂದಗಳು ಕಾನೂನಿನಿಂದ ಜಾರಿಗೊಳಿಸುವುದಕ್ಕೆ ಬರುತ್ತವೆ ಅಂಥ ಒಪ್ಪಂದಗಳಿಗೆ ನಾವು ಕರಾರು ಅಂತ ಹೇಳಬಹುದು. ಹಾಗಾದರೆ ಒಪ್ಪಂದ ಎದಕ್ಕನ್ನಬೇಕು ಅಂತಂದಾಗ, ಒಪ್ಪಂದ ಎಂದರೆ ಪರಸ್ಪರ ಪ್ರತಿಫಲ ಹೊಂದಿರುವ ಪ್ರತಿಯೊಂದು ವಚನವಾಗಿದೆ. All agreements are contract if they are made by the free consent of the parties who are competent to enter into the contract and which is not disqualified by law. So means ಎಲ್ಲ ಒಪ್ಪಂದಗಳಿಗೆ ನಾವು ಕರಾರು ಅನ್ನಬಹುದು, ಆದರೆ ಕರಾರು ಮಾಡುವುದಕ್ಕೆ ಅವನು ಸಕ್ಷಮನಾಗಿರಬೇಕು, ಅವನು ಮುಕ್ತ ಸಮ್ಮತಿಯನ್ನು ನೀಡಿರಬೇಕು, ಅದು ಕಾನೂನಾತ್ಮಕ ಪ್ರತಿಫಲ ಹೊಂದಿರಬೇಕು, ಕಾನೂನಾತ್ಮಕ ಉದ್ದೇಶ ಹೊಂದಿರಬೇಕು, ಕರಾರು ಮಾಡುವ ಎಲ್ಲ ಪಕ್ಷಕಾರರು ಸಕ್ಷಮವಾಗಿರಬೇಕು, ಮತ್ತು ಯಾವುದೇ ಕಾನೂನಿಂದ ಅವನಿಗೆ ಕರಾರು ಮಾಡುವುದರಿಂದ ಅನರ್ಹವೆಂದು ಘೋಷಿಸಲ್ಪಟ್ಟಿರಬಾರದು. ಇಷ್ಟೆಲ್ಲ ವಿಷಯಗಳನ್ನು ಒಳಗೊಂಡಿದ್ದರೆ ಆವಾಗ ನಾವು ಅದಕ್ಕೆ ಕಾಂಟ್ರಾಕ್ಟ್ ಅಥವಾ ಕರಾರು ಎಂದು ಹೇಳಬಹುದು. ಸೊ ಹಾಗಾಗಿ ಇಲ್ಲಿ ಎ ಮತ್ತು ಬಿ ಎಕ್ಸಾಂಪಲ್ನಲ್ಲಿ ಇವನ್ನು ಒಪ್ಪಂದ ಮಾಡಿದ್ದಾನೆ ಹೊರತಾಗಿ ಅದು ಕರಾರು ಆಗುವುದಿಲ್ಲ ಅಂತ ಹೇಳ್ಬೋದು. ಬಿಕಾಸ್ ಒನ್ ಆಫ್ ದಿ ಎಸೆನ್ಷಿಯಲ್ಸ್ ಆಫ್ ದಿ ಕಾಂಟ್ರಾಕ್ಟ್ ಇಸ್ ನಾಟ್ ಫುಲ್ಫಿಲ್ಡ್. ಇಲ್ಲಿ ಎ ಮತ್ತು ಬಿ ನಡುವೆ ಆಗಿರುವ ಒಪ್ಪಂದ ಉದ್ದೇಶ ಕಾನೂನು ಬಾಹಿರವಾಗಿರೋದ್ರಿಂದ ಸೆಕ್ಷನ್ 10 ಇಲ್ಲಿ ಫುಲ್ಫಿಲ್ ಆಗ್ತಾ ಇಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ಇವರ ನಡುವೆ ಆಗಿರುವ ಒಪ್ಪಂದವು ಕರಾರು ಆಗುವುದಿಲ್ಲ ಎಂದು ಹೇಳಬಹುದು. ಸೊ ಈ ರೀತಿಯಲ್ಲಿ ನಾವು ನೋಡಿದಾಗ ಕರಾರು ಮತ್ತು ಒಪ್ಪಂದಗಳಲ್ಲಿ ವ್ಯತ್ಯಾಸ ಇದೆ. ಒಪ್ಪಂದವು ಕರಾರಕ್ಕಿಂತ ಮೊದಲಿನ ಒಂದು ಸ್ಟೆಪ್ ಆಗಿದೆ ಅಂತ ನಾವು ಹೇಳಬಹುದು. ನಾವು ಒಪ್ಪಂದ ಆಗಬೇಕಾದರೆ ಕರಾರು ಮಾಡಬೇಕಾದರೆ ಒಪ್ಪಂದವನ್ನು ಮಾಡಿ ತದನಂತರ ಕರಾರು ಆಗುತ್ತದೆ. ಸೊ ಹಾಗಾಗಿ ಇಲ್ಲಿ ಒಂದು ಕರಾರಾಗಬೇಕಾದರೆ ಪ್ರಸ್ತಾಪ ಬೇಕು, ಸ್ವೀಕೃತಿ ಬೇಕು. ಸ್ವೀಕೃತಿ ಕೊಟ್ಟ ತಕ್ಷಣ ಅದು ವಚನ ಆಗುತ್ತದೆ. ಆ ವಚನದಲ್ಲಿ ಪರಸ್ಪರ ಪ್ರತಿಫಲ ಕೂಡ ಇರಬೇಕು, ಮತ್ತು ಪರಸ್ಪರ ಪ್ರತಿಫಲ ಇದ್ದರೆ ಅದಕ್ಕೆ ನಾವು ಒಪ್ಪಂದ ಅಂತೀವಿ. ಮತ್ತು ಆ ಒಪ್ಪಂದಗಳು ಕಾನೂನಿಂದ ಜಾರಿಗೊಳಿಸಕ್ಕೆ ಬರಬೇಕು. ಕಾನೂನಿಂದ ಜಾರಿಗೊಳಿಸ್ಲಿಕ್ಕೆ ಬಂದರೆ ಅದಕ್ಕೆ ನಾವು ಕರಾರು ಅಂತ ಹೇಳ್ತೀವಿ. ಒಂದು ವೇಳೆ ಆ ಒಪ್ಪಂದಗಳು ಕಾನೂನಿಂದ ಜಾರಿಗೊಳಿಸಕ್ಕೆ ಬಂದಿಲ್ಲ ಅಂತಂದರೆ ಅದಕ್ಕೆ ಶೂನ್ಯ ಒಪ್ಪಂದ ಅಂತ ಹೇಳ್ತೀವಿ. ಸೊ ಈ ರೀತಿಯಲ್ಲಿ ಒಂದು ಕರಾರು ಮತ್ತು ಒಪ್ಪಂದಗಳಲ್ಲಿ ಇರುವ ವ್ಯತ್ಯಾಸ ಏನನ್ನೋದು ವಿದ್ಯಾರ್ಥಿಗಳಲ್ಲಿ ಗೊಂದಲ ಆಗುವ ಸಾಧ್ಯತೆಗಳು ಇರೋದರಿಂದ ಈ ಒಂದು ಸಣ್ಣ ವಿಡಿಯೋ ನಿಮಗೋಸ್ಕರ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಈ ತರಹದ ವಿಷಯಗಳ ಬಗ್ಗೆ ನಿಮಗೆ ಇನ್ನೂ ವಿಡಿಯೋ ಬೇಕಾದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.